ಎಲ್ಲರಿಗೂ ನಮಸ್ಕಾರ. ರೆಸ್ಟೋರೆಂಟ್ ಶೈಲಿಯಲ್ಲಿ ಶೆಜ್ವಾನ್ ಚಿಕನ್ ಫ್ರೈಡ್ ರೈಸನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 1 ಪಾವು ಅಕ್ಕಿಗೆ 4 ಗ್ಲಾಸ್ ನೀರನ್ನು ಅಂದರೆ 4 ಪಾವು ನೀರನ್ನು ಹಾಕಿ ಅದಕ್ಕೆ ಅರ್ಧ ಇಂಚು ಚಕ್ಕೆ, 2 ಲವಂಗ, 2 ದಳ ಅನಾನಸ್ ಹೂ, 1 ಮೊಗ್ಗು, 1 ಟೇಬಲ್ ಸ್ಪೂನು ಉಪ್ಪು ಇಷ್ಟನ್ನು ಸೇರಿಸಿ 1 ಏಲಕ್ಕಿ ಇಷ್ಟನ್ನು ಸೇರಿಸಿ ಅನ್ನವನ್ನು ರೆಡಿ ಮಾಡಿ ಬಸಿದು ಇಟ್ಕೊಂಡಿದ್ದೀನಿ. ನಂತರ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೀನಿ. ಬೋನ್ಲೆಸ್ ಚಿಕನ್ 250 ಗ್ರಾಮ್, ಶೆಜ್ವಾನ್ ಚಟ್ನಿ 1.5 ಟೇಬಲ್ ಸ್ಪೂನ್ನಷ್ಟು, ರೆಡಿಮೇಡ್ ಚಟ್ನಿಯನ್ನೇ ನಾನಿಲ್ಲಿ ತಗೊಂಡಿದ್ದೀನಿ. ದಪ್ಪ ಮೆಣಸಿನಕಾಯಿ 1 ಕಪ್ನಷ್ಟು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ನಷ್ಟು, ಅರ್ಧ ಹೋಳು ನಿಂಬೆಹಣ್ಣು ಹಾಗೂ ಸ್ವಲ್ಪನೇ 1/4 ಚಮಚದಷ್ಟು ಉಪ್ಪು. ನಾನು ಆಲ್ರೆಡಿ ಅನ್ನಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸೇರಿ 1 ಚಮಚದಷ್ಟಿದೆ. ಎರಡನ್ನೂ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಕ್ಯಾರೆಟ್ ಸಣ್ಣಗೆ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರೆಟ್ ಅರ್ಧ ಕಪ್ನಷ್ಟು. ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ, ನಾನು ರೆಡಿಮೇಡ್ ಮಸಾಲವನ್ನು ಇಲ್ಲಿ ರೆಡಿಮೇಡ್ ಮಸಾಲ ಪೌಡರನ್ನು ಬಳಸ್ತಾ ಇದ್ದೀನಿ. 1 ಸ್ಪೂನ್ನಷ್ಟು, ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಇದನ್ನು ಬಳಸ್ತಾ ಇದ್ದೀನಿ. ಒಂದು ಪ್ಯಾನ್ನಲ್ಲಿ 4 ಸ್ಪೂನ್ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಗ್ಯಾಸ್ ಫ್ಲೇಮನ್ನು ಹೈಯಲ್ಲೇ ಇಟ್ಟಿದ್ದೀನಿ. ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿ, ಶುಂಠಿ ಬೆಳ್ಳುಳ್ಳಿ ಬಣ್ಣ ಚೇಂಜ್ ಆದ ನಂತರ ಕಂದು ಬಣ್ಣಕ್ಕೆ ಬರಬೇಕು. ಆದಷ್ಟು ಗ್ಯಾಸ್ ಫ್ಲೇಮ್ನೆಲ್ಲ ಹೈಯಲ್ಲೇ ಇಡಬೇಕು. ಚಿಕನನ್ನು ಸೇರಿಸ್ಕೋಬೇಕು. ಈ ಚಿಕನ್ನಿಗೆ ಇವಾಗಲೇ ಉಪ್ಪನ್ನು ಸೇರಿಸ್ಕೋಬೇಕು. ಕೊನೆಯಲ್ಲಿ ಉಪ್ಪು ಹಾಕಿದ್ರೆ ಚಿಕನ್ ಉಪ್ಪನ್ನು ಹಿಡಿಯೋದಿಲ್ಲ, ಸಪ್ಪೆ ಸಪ್ಪೆಯಾಗೇ ಬಂದ್ಬಿಡುತ್ತೆ. ಆಗ ಟೇಸ್ಟ್ ಅನಿಸೋದಿಲ್ಲ ಫ್ರೈಡ್ ರೈಸು. ಸಪ್ಪೆ ಚಿಕನ್ನು ಫ್ರೈಡ್ ರೈಸ್ ಮಾತ್ರ ಟೇಸ್ಟಾಗಿ ಅನಿಸುತ್ತೆ. ಹಾಗಾಗಿ ಈಗಲೇ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಒಂದು 5 ನಿಮಿಷದವರೆಗೂ ಚಿಕನ್ ಫ್ರೈ ಆಗಬೇಕು. 250 ಗ್ರಾಮ್ನಷ್ಟು ಚಿಕನ್ನು 5 ನಿಮಿಷದವರೆಗಾದರೂ ಹೈ ಫ್ಲೇಮ್ನಲ್ಲಿ ಕುಕ್ ಆಗಬೇಕು. ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಇನ್ನೊಂದು 2-3 ನಿಮಿಷ ಜಾಸ್ತಿ ಮಾಡ್ಕೊಳ್ಳಿ. 400 ಗ್ರಾಮು 500 ಗ್ರಾಮ್ ಇದ್ದರೆ ಇನ್ನೊಂದು 3 ನಿಮಿಷ 4 ನಿಮಿಷ ಜಾಸ್ತಿ ಹೈ ಫ್ಲೇಮ್ನಲ್ಲಿ ಚಿಕನನ್ನು ಇಟ್ಟು ಜಾಸ್ತಿ ಟೈಮು 3 ನಿಮಿಷ 4 ನಿಮಿಷ. 500 ಗ್ರಾಮ್ ಇದ್ರೂ ಒಂದು 8ರಿಂದ 9 ನಿಮಿಷ ಅಷ್ಟಾದರೂ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡಿ ಚಿಕನನ್ನು. ಈಗ ಶೆಜ್ವಾನ್ ಚಟ್ನಿಯನ್ನು ಸೇರಿಸ್ಕೊಂಡೆ. ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಫ್ರೈಡ್ ರೈಸ್ ಮಸಾಲ ಪೌಡರ್ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡೆ. ಸೋಯಾ ಸಾಸ್ ಎಲ್ಲವನ್ನು ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊತಾ ಹೋಗಬೇಕು. ಆಗ ಮಾತ್ರ ರೋಡ್ ಸೈಡು ಅಥವಾ ಸ್ಟ್ರೀಟ್ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ಟೇಸ್ಟ್ ಬರೋದು. ಅನ್ನವನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಬಾಸ್ಮತಿ ರೈಸನ್ನು ಬಳಸಿದ್ದೀನಿ. ನೀವು ಇದಕ್ಕೆ ಜೀರಾ ರೈಸ್ ಅಥವಾ ಸಣ್ಣ ಅಕ್ಕಿಯನ್ನು ಕೂಡ, ಬುಲೆಟ್ ರೈಸ್ ಯಾವುದನ್ನು ಕೂಡ ಬಳಸ್ಕೋಬೋದು. ಆದರೆ ಅನ್ನ ಮುದ್ದೆ ಆಗಬಾರ್ದು, ಬಿಡಿ ಬಿಡಿಯಾಗಿ ರೈಸು ಬಿಡಿಯಾಗೇ ಅನ್ನವನ್ನು ಬಸಿದು ತೆಗೆದು ಬಳಸ್ಕೋಬೇಕು.
ಅನ್ನವನ್ನು ಸೇರಿಸಿದ ನಂತರ ಒಂದು 5 ನಿಮಿಷ ಐ ಫ್ಲೇಮ್ನಲ್ಲೇ ಉರಿಯನ್ನು ಇಟ್ಟು ಫ್ರೈ ಮಾಡ್ಕೋಬೇಕು. ಆದಷ್ಟು ದಪ್ಪ ತಳ ಇರೋವಂಥ ಪಾತ್ರೆಯನ್ನೇ ಬಳಸ್ಕೋಬೇಕು. ಈ ಥರ ಫ್ರೈ ಮಾಡುವಂಥ ಐಟಮ್ಗಳನ್ನು ನಾವು ಮಾಡಬೇಕಾದ್ರೆ ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆಗಳನ್ನೇ ನಾವು ಬಳಸ್ತಾ ಹೋಗಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ, ಆಗ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಎಗ್ಗನ್ನು ಕೂಡ ಅಂದರೆ ಮೊಟ್ಟೆಯನ್ನು ಕೂಡ ನಾವೇನು ಪ್ಲೇನ್ ಆಮ್ಲೆಟ್ ಮಾಡ್ತೀವಲ್ಲ, ಬರೀ ಮೊಟ್ಟೆಯನ್ನೇ ಒಂದು ಸ್ವಲ್ಪ 1 ಸ್ಪೂನು 2 ಸ್ಪೂನ್ ಎಣ್ಣೆಯನ್ನು ಹಾಕಿ 1 ರಿಂದ 2 ಮೊಟ್ಟೆಯನ್ನು ಬರೀ ಮೊಟ್ಟೆಯನ್ನು ಹಾಕಿ ಅದಕ್ಕೆ ಉಪ್ಪು ಮೆಣಸನ್ನು ಹಾಕಿ ಸ್ವಲ್ಪ ಸ್ಕ್ರಂಬಲ್ಡ್ ಎಗ್ ಅಥವಾ ಅದನ್ನು ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋಬೋದು. ಕೊನೆಯಲ್ಲಿ ಮೊಟ್ಟೆಯನ್ನು ಸೇರಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಅನ್ನವನ್ನು ಒಂದು 5 ನಿಮಿಷದವರೆಗೂ ಬಿಸಿ ಮಾಡಿದೆ. ಇದನ್ನು ಬಿಸಿಯಾಗಿಯೇ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಿಂಬೆ ಹುಳಿಯನ್ನು ಸೇರಿಸ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.